ನಮಸ್ಕಾರ ವೀಕ್ಷಕರೇ, ವಿಸ್ತಾರ ಓಂಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. 2024ರ ವರ್ಷಾರಂಭಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ. ಈ ವರ್ಷ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಯಾವ ರಾಶಿಯವರ ಅದೃಷ್ಟ ಖುಲಾಯಿಸಲಿದೆ, ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾದ ಮಹಾಬಲಮೂರ್ತಿ ಕೊಡ್ಲೇಕೆರೆಯವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿ, ವರ್ಷ ಭವಿಷ್ಯ ಅನ್ನೋದು ಯಾಕೆ ಅಷ್ಟು ಮುಖ್ಯವಾಗುತ್ತೆ? ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರೀಯ ಹಾಗೂ ಕರ್ನಾಟಕದ ವಿಚಾರಕ್ಕೆ ಬಂದರೆ ಇದು ಯಾವ ರೀತಿ ಪರಿಣಾಮ ಬೀರಲಿದೆ ಅನ್ನೋದನ್ನು ತಿಳಿಸಿಕೊಡಿ. ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಮನುಷ್ಯನ ಸಂದರ್ಭದಲ್ಲಿ ಒಂದು ಕಾಲಘಟ್ಟ. ಇವತ್ತು ಏನೋ ಆಗಿಬಿಡ್ತು, ನಾಳೆಯಿಂದ ನಾನು ಹೊಸದನ್ನು ಪ್ರಾರಂಭ ಮಾಡ್ತೀನಿ. ಹೀಗೆ ಮನುಷ್ಯ ಒಳ್ಳೆಯದರ ಬಗೆಗೆ ಒಂದು ತುಡಿತವನ್ನು ಇಟ್ಕೊಳ್ತಾನೆ. ಆ ಒಳ್ಳೆಯದನ್ನು ನಾನು ಮಾಡ್ತೀನಿ ಅನ್ನುವ ಚೈತನ್ಯದ ಜೊತೆಗೆ ಏನಾಗಬಹುದು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಒಂದು ರೀತಿಯ ಉತ್ಸಾಹವನಲ್ಲಿ ಇರುತ್ತೆ. ಅದು ಜಾಗತಿಕ ಸಂದರ್ಭದಲ್ಲಿರ್ಬೋದು, ರಾಷ್ಟ್ರೀಯ ಸಂದರ್ಭದಲ್ಲಿರ್ಬೋದು, ರಾಜ್ಯದ ಸಂದರ್ಭದಲ್ಲಿರ್ಬೋದು, ನಮ್ಮ ಮನೆಯಲ್ಲಿರ್ಬೋದು. ಯಾಕೆಂದರೆ ಈ ಯೂನಿಟ್ಗಳೇ ಜಗತ್ತಾಗುತ್ತೆ. ಜಗತ್ತಿನಲ್ಲಿ ದೇಶಗಳೆಲ್ಲ ನಮ್ಮ ಭಾರತವು ಸೇರಿದ್ರೆ ಅದೊಂದು ಇದೆ. ಹಾಗಾಗಿ ಒಂದು ಕಾಲಘಟ್ಟ ಯಾವಾಗಲೂ ನಿನ್ನೆ ಇದ್ದ ಹಾಗೆ ನಾಳೆನೂ ಇರುತ್ತೆ, ನಾಳೆ ಇದ್ದ ಹಾಗೆ ನಾಡ್ದೂ ಇರುತ್ತೆ ಹೇಳುವಂಥದ್ದು ಒಂದು. ಏಕೆಂದರೆ ಅದೇ ಸೂರ್ಯ, ಅದೇ ಚಂದ್ರ, ಅದೇ ಬೆಳಕು, ಅದೇ ಕತ್ತಲು. ಆದರೆ ಯಾಕೆ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಭಾರತೀಯ ಜ್ಯೋತಿಷ್ಯ ಪರಂಪರೆಯ ಪ್ರಕಾರ ಭೂಮಿಯ ಮೇಲೆ ಯಾವೆಲ್ಲ ವಿಚಾರಗಳು ಒಂದು ತನ್ನದೇ ಆದಂಥ ಪರಿಣಾಮವನ್ನು ಕೊಡುತ್ತೋ ಅಂತಹ ಪರಿಣಾಮದ ಸಂದರ್ಭದಲ್ಲಿ ನಮ್ಮನ್ನು ಸುತ್ತುವರೆದಂಥ ಕೆಲವು ಆಕಾಶಕಾಯಿಗಳು, ಈಗ ಚಂದ್ರ ಆದರೆ ಚಂದ್ರ, ಸೂರ್ಯ ಆದರೂ ಸೂರ್ಯ. ಇಟ್ ಡಸಂಟ್ ಮೀನ್ ಸೂರ್ಯ ನಮ್ಮ ಸುತ್ತಲೂ ಸುತ್ತಾನೆ ಅಂತಲ್ಲ, ನಮ್ಮ ಮೇಲೆ ಒಂದು ಪ್ರಭಾವವನ್ನು ಕೊಡ್ತಾನೆ. ಹಾಗಾಗಿ ಜನವರಿ 1ರಿಂದ ಡಿಸೆಂಬರ್ 31 ತನಕ ಜಗತ್ತು ಏನು ಮಾಡಿದೆ, ಇದನ್ನು ನಾವು ಜಾಗತಿಕ ಮಟ್ಟದಲ್ಲಿ ನಾವು ಇದನ್ನು ಒಂದು ವರ್ಷದ ಅವಧಿ ಅಂತ ನಾವು ಸ್ವೀಕರಿಸ್ತೇವೆ. ಹಾಗಾಗಿ ಜಗತ್ತಿನ ಸಂದರ್ಭದಲ್ಲಿ ಭಾರತೀಯರೂ ಇರೋದರಿಂದ ಭಾರತೀಯರ ಸಂದರ್ಭದ ವಾರ್ಷಿಕ ಕಲ್ಪನೆ ಬೇರೆದೇ ಇದ್ದರೂ ಕೂಡ ಜಾಗತಿಕ ಸಂದರ್ಭದ ಈ ವರ್ಷದ ಒಂದು ಕ್ಯಾಪ್ಸೂಲ್ನಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ. ಈಗ ನೋಡಿ, ಈ 2024 ಅನ್ನುವಂಥದ್ದು ಶೋಭಕೃತು ಸಂವತ್ಸರವನ್ನು ಒಳಗೊಳ್ಳುತ್ತೆ. ಹಾಗೆಯೇ ನಾಳೆ ಏಪ್ರಿಲ್ 9 ಬಂದಾಗ ಕ್ರೋಧಿ ಸಂವತ್ಸರ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಕ್ರೋಧಿ ಸಂವತ್ಸರದಲ್ಲಿ ಯಾರು ಆ ಕ್ರೋಧಿ ಸಂವತ್ಸರದ ನಾಯಕ? ಅವನು ಕುಜ. ಹಾಗಾದರೆ ಈ ಶೋಭಕೃತು ಸಂವತ್ಸರದ ನಾಯಕ ಯಾರು ಅಂದರೆ ಅರಸು ಯಾರು? ಬುಧ. ಬುಧನಲ್ಲಿಯೂ ಮಂಗಳನಲ್ಲಿಯೂ ದೊಡ್ಡ ಪ್ರಮಾಣದ ಏನಿದೆ ಒಂದು ಡಿಫರೆನ್ಸ್ ಇರುತ್ತೆ. ಈಗ ಬುಧ ಅಂದ ತಕ್ಷಣ ಬೌದ್ಧಿಕ ಮಟ್ಟದಲ್ಲಿ ಎಲ್ಲರಿಗೂ ಅವನು ಅದೇ ರೀತಿಯ ವಿಚಾರವನ್ನು ಒದಗಿಸ್ಕೊಡ್ತಾನೋ ಅನ್ನುವಂಥದ್ದು ಕೇಳಿದರೆ ಹಾಗಾಗೋದಿಲ್ಲ. ಹಾಗೆ ಮಂಗಳ ಅನ್ನುವಂಥವನು ಬಂದ ತಕ್ಷಣ ಕ್ರೋಧವನ್ನು, ಸಿಟ್ಟನ್ನು, ಇನ್ನಿಲ್ಲದ ರೀತಿಯ ಕ್ರಿಮಿನಲ್ ಕೇಸ್ಗಳನ್ನು ಎಲ್ಲರ ಪಾಲಿಗೂ ತಂದು ಹಾಕ್ಬಿಡ್ತಾನೋ? ಹಾಗಲ್ಲ. ಅಂದರೆ ಈ ಶೋಭಕೃತು ಸಂವತ್ಸರದ ಯಜಮಾನ ಬುಧ ಆಗಿದ್ದಿದ್ದರೂ ಕೂಡ ಆ ಬುಧನ ಮೇಲಿನ ಇನ್ನಿತರ ಗ್ರಹಗಳ ಪರಿಣಾಮವನ್ನು ಸಂಯೋಜಿಸಿಕೊಂಡು, ಹಾಗೆ ಈಗ ಕ್ರೋಧಿ ಸಂವತ್ಸರ ಬಂದಾಗ, ಅಂದರೆ ಯಾಕೆಂದರೆ ಈ 2024ನಲ್ಲಿ ಇವೆರಡು ಸಂವತ್ಸರಗಳು ಸೇರೋದ್ರಿಂದ ಮಂಗಳನನ್ನು ಸಮೀಕರಿಸ್ಕೊಂಡು, ಮಂಗಳ ಅಂದರೆ ಯಾವಾಗಲೂ ಸಿಟ್ಟು, ಕೋಪ, ಅಂದರೆ ಬರೀ ಮಂಗಳ ಅದರ ಬಗ್ಗೆ ಮಾತ್ರ ತನ್ನ ಇಂಟ್ರೆಸ್ಟನ್ನು ವಹಿಸ್ತಾನೆ ಅಂತಲ್ಲ, ಒಳ್ಳೆಯದಾಗಿದ್ದಾಗ ಅದ್ಭುತವಾದಂಥ ಪರಿಣಾಮವನ್ನು ಕೊಡ್ತಾನೆ. ಹಣಕಾಸಿನ ಬಗ್ಗೆ ಒಂದು ಅದ್ಭುತವಾದಂಥ ಎಲಿವೇಷನನ್ನು ಕೊಡ್ತಾನೆ. ಧೈರ್ಯದ ಬಗೆಗೆ ಒಂದು ರೀತಿಯ ವಿಚಿತ್ರವಾದ ಚೈತನ್ಯವನ್ನು ಕೊಡ್ತಾನೆ. ಆದರೆ ಕೆರಳಿ ನಿಂತಾಗ, ಈಗ ನೋಡಿ, ಮೊನ್ನೆ ಸಂಸತ್ನಲ್ಲಿ 6 ಜನ ಏನು ಮಾಡಿದರು, ಇತ್ತೀಚೆಗೆ ನಡೆದಂಥದ್ದು, ಭಯೋತ್ಪಾದಕರಾಗಿದ್ದರೆ ಅಂತ ಕೇಳಿದರೆ ಬಾಂಬು ಗಿಂಬುಗಳನ್ನು ತಂದಿರಲಿಲ್ಲ. ಆದರೆ ಇಡೀ ದೇಶದ ಜಗತ್ತಿನ ಅಟೆನ್ಷನನ್ನು ತಮ್ಮತ್ತ ಏನಾಗುವ ಹಾಗೆ, ಅಟ್ರಾಕ್ಟ್ ಆಗುವ ಹಾಗೆ ಆ ಬೆಳವಣಿಗೆಯನ್ನು ಮಾಡಿ ತೋರಿಸಿದ್ರು. ಅಂದರೆ ಈ ರೀತಿಯಲ್ಲಿ ಇಷ್ಟು ಸುಲಭವಾಗಿ ಆಗುತ್ತೆ ಅಂತಾದರೆ ನಾಳೆ ಯಾವುದೋ ಒಂದು ವಿಚಿತ್ರವಾದದ್ದು, ದುರಂತಮಯವಾದದ್ದು ಆಗಿಬಿಡ್ಬಹುದು.
ಹಾಗಾದರೆ ಅದು ಶೋಭಕೃತ ಸಂವತ್ಸರದ ಕಾರಣಕ್ಕಾಗಿ ಅದಾಯಿತೋ, ಅಥವಾ ಆ 6 ಜನರ ಸಂದರ್ಭದ ಗ್ರಹಗಳು ಆ ರೀತಿಯಲ್ಲಿ ಮಾಡಿದ್ವೋ, ಆ 6 ಜನರ ಗ್ರಹಗಳ ರೀತಿಯಲ್ಲಿ ಅದು ಆಗ್ತಾ ಇರುವಾಗ ಇದು ಹೊಸ ಪಾಠವನ್ನು ಸಂಸತ್ತಿನ ಬಗ್ಗೆ ಏನನ್ನು ಹೇಳ್ತು, ಇವೆಲ್ಲ ಒಂದೇ ಚೌಕಟ್ಟಿನಲ್ಲಿ ಇವೆಲ್ಲವನ್ನೂ ಅದು ಹೇಳ್ತಾ ಹೋಗುತ್ತೆ. ಹಾಗಾಗಿ ನೀವು ಕೇಳಿದ್ರಿ ಜಾಗತಿಕ ಮಟ್ಟದಲ್ಲಿ ಏನೇನಾಗಬಹುದು. ಜಾಗತಿಕ ಮಟ್ಟದಲ್ಲಿ ನೋಡಿ, ಬೈಡನ್ ಇದೇ 2024ನಲ್ಲಿ ಎಲೆಕ್ಷನನ್ನು ಎದುರಿಸಬೇಕಾಗತ್ತೆ. 2024ನಲ್ಲಿ ನಮ್ಮ ಮೋದಿಯವರು ಕೂಡ ಎಲೆಕ್ಷನ್ ಎದುರಿಸಬೇಕಾಗತ್ತೆ. 2024ನಲ್ಲಿ ಇನ್ನಿಲ್ಲದ ರೀತಿಯ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂತವರು ನಮ್ಮ ರಾಜ್ಯದ ಸಂದರ್ಭದಲ್ಲಿ ಹೆಚ್ಚಿನ MP ಸೀಟ್ಗಳಿಗಾಗಿ ಅವರಿಬ್ಬರ ಮುಖ್ಯವಾದಂಥ ಪ್ರಯತ್ನಗಳು ನಡೀಬೇಕಾಗತ್ತೆ. ಹಾಗಾದರೆ ಈ ಎಲ್ಲರ ಸಂದರ್ಭದಲ್ಲಿ ಹೇಗೆ ಈಗ ಪುಟಿನ್ ಗಮನಿಸ್ಕೊಂಡಾಗ ಉಕ್ರೈನ್ ಮತ್ತು ರಷ್ಯಾಗಳ ನಡುವೆ ಭೀಕರವಾದಂಥ ಯುದ್ಧ ನಡೀತಾ ಇದೆ. ಎಷ್ಟು ವರ್ಷಗಳಿಂದ ನಡೀತಾ ಇದೆ? ನಾಳೆ ಫೆಬ್ರವರಿ ಬಂದರೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಹಾಗೆ ಗಾಜಾಪಟ್ಟಿ ಮತ್ತು ಇಸ್ರೇಲ್ಗಳ ನಡುವೆ ನಡೀತಾ ಇರುವಂಥ ಯುದ್ಧವನ್ನು ಗಮನಿಸಿದರೆ ಎಷ್ಟೊಂದು ರೀತಿಯ ವಿಧ್ವಂಸಕ ಕೃತ್ಯ, ಎಷ್ಟೊಂದು ರೀತಿಯ ನಾಶ, ಎಷ್ಟೊಂದು ರೀತಿ. ಹಾಗಾದರೆ ಆ ಒಂದು ವಿಧ್ವಂಸಕ ಕೃತ್ಯಕ್ಕೆ ಬೇಕಾದಂತಹ ಮನೋಭಾವವನ್ನು ಯಾರು ಸೃಷ್ಟಿಸ್ಕೊಡ್ತಾರೆ? ಇದನ್ನೆಲ್ಲ ನಾವು ಇಂಡಿವಿಜುವಲ್ ಆಗಿ ತಗೊಂಡಾಗ ಅಥವಾ ಸಾಮೂಹಿಕವಾಗಿ ತಗೊಂಡಾಗ ಗ್ರಹಗಳ ಪಾತ್ರ ಇಲ್ಲಿ ನಿರ್ದಿಷ್ಟವಾಗಿರುತ್ತೆ. ಈಗ ಕ್ರೋಧಿ ಸಂವತ್ಸರದಲ್ಲಿ ಮಂಗಳ ಇದ್ದಾನೆ ಅಂತಾದರೆ, ಅವನು ಅದರ ಯಜಮಾನತ್ವವನ್ನು ವಹಿಸ್ತಾನೆ ಅಂತಾದರೆ, ಆ ಮಂಗಳನ ಜೊತೆಯಲ್ಲಿರುವಂಥ ಶನೈಶ್ಚರ, ಯಾಕೆಂದರೆ ಆ ಸಂವತ್ಸರ ಶುರುವಾಗುವಾಗ ಶನೈಶ್ಚರನ ಜೊತೆಗೆ ಮಂಗಳ ಇರೋದರಿಂದ ಅವರಿಬ್ಬರ ಹೊಂದಾಣಿಕೆ ಅಷ್ಟೊಂದು ರೀತಿಯ ಒಳಿತಿನ ಸೂಚನೆ ಅಲ್ಲದೆ ಹೋಗಿದ್ದರಿಂದ ಜಗತ್ತಿನ ವಿಚಾರದಲ್ಲಿ ಅನೇಕ ರೀತಿಯ ವಿಪ್ಲವಗಳು ಸಂಭವಿಸ್ತವೆ ಅನ್ನುವಂಥದ್ದನ್ನು ನಾವು ಊಹಿಸ್ಬೋದು. ಹಾಗೆಯೇ ಹಿಂದಿನ ಸಂದರ್ಭದಲ್ಲಿ ರಾಹು ಬುಧ ಒಗ್ಗೂಡಿದ್ರು. ಹಾಗಾಗಿ ನೋಡಿ, ಉಕ್ರೇನ್ ಜೊತೆಗೆ ನಡೀತಾ ಇರುವಂಥ ರಷ್ಯಾದ ಯುದ್ಧದ ಜೊತೆಗೆ ಕಂಡು ಕೇಳರಿದ ರೀತಿಯಲ್ಲಿ ಇಸ್ರೇಲ್ ಮತ್ತು ಹಮಾಸ ಬಂಡುಕೋರರ ನಡುವೆ ಏನಾಯಿತು, ಯುದ್ಧಗಳು ಶುರುವಾಯಿತು. ಹಾಗಾದರೆ ಇವೆಲ್ಲ ಒಂದಕ್ಕೊಂದು ಸಂಬಂಧ ಇದೆಯೇ ಅಂತ ಕೇಳಿದಾಗ, ಈ ಗ್ರಹಗಳು ಆ ಕಾಲದ ಸಂದರ್ಭದಲ್ಲಿ ತಾವು ಎಲ್ಲಿ ಇದ್ದೇವೆ, ಯಾರೊಂದಿಗೆ ನಮ್ಮ ಒಂದು ಅಸೋಸಿಯೇಷನನ್ನು ನಡೆಸ್ಕೊಂಡಿದ್ದೇವೆ, ಯಾವುದಕ್ಕಾಗಿನ ಸಂದರ್ಭಕ್ಕೆ ಈ ಒಂದು ವೇದಿಕೆ ಸಿದ್ಧವಾಗಿದೆ, ಇವನ್ನೆಲ್ಲ ಗ್ರಹಿಸಿಕೊಂಡಾಗ ಅವು ಆ ರೀತಿಯಲ್ಲೇ ಅವು ಸಂಭವಿಸಲ್ಪಡುತ್ತೆ. ಈಗ ಬಹಳ ಸುಲಭ, ಯಾಕೆಂದರೆ ನಮ್ಮ ಇಡೀ ಜಗತ್ತು ಭೂತತ್ವದ ಮೇಲೆ ಮಣ್ಣು, ಗಾಳಿ, ನೀರು, ಹಾಗೆಯೇ ಬೆಂಕಿ, ಈ ಎಲ್ಲ ತತ್ವಗಳ ಮೇಲೆ ನಡೀತಾ ಇದೆ. ಈ ತತ್ವಗಳೇ ನಮ್ಮನ್ನು ಉಳಿಸುವಂಥದ್ದು ಅಥವಾ ನಾಶ ಮಾಡುವಂಥದ್ದು. ಬೆಂಕಿ ನಮ್ಮನ್ನು ಉಳಿಸತ್ತೆ, ಯಾಕೆಂದರೆ ನಮ್ಮ ಇಡೀ ಜೀವನದ ಒಂದು ಜೀವ ನಾವು ಉಳಿಸ್ಕೊಂಡಿದ್ದೇವೆ ಅಂತಂದರೆ ಅದು ಒಂದು ರೀತಿಯ ಸ್ಟ್ಯಾಟಿಕ್ ಕರೆಂಟ್ ನಮ್ಮಲ್ಲಿ ಹರಿತಾ ಇದೆ. ಆ ಬೆಂಕಿಯಿಂದಾಗಿ ನಾವು ಜೀವಂತವಿದ್ದೇವೆ ಅನ್ನೋದರ ಅರ್ಥ. ನೀರು ನಮಗೆ ಬೇಕು, ನೀರು ಇರದೆ ಹೋದರೆ ನಾವು ಬದುಕಲಿಕ್ಕಾಗಲ್ಲ. ಗಾಳಿ ಬೇಕು, ಆಗಲ್ಲ ಇರದೆ ಹೋದರೆ. ಭೂಮಿ ಬೇಕು, ಯಾಕೆ ನಮಗೆ ಬೇಕಾದ ಎಲ್ಲವೂ ಭೂಮಿಯಿಂದ ಸಿಗಬೇಕು. ಹಾಗಾದರೆ ಭೂಮಿಯಿಂದ ಸಿಗತ್ತಾ? ಇಲ್ಲ, ಸಿಗೋದಿಲ್ಲ. ಅದಕ್ಕೆ ಇವೆಲ್ಲ ಬೇಕು, ಉಳಿದ ಘಟಕಗಳು ಬೇಕು. ಇವನ್ನೆಲ್ಲ ನಿರೀಕ್ಷೆ ಮಾಡಿಸ್ಕೊಂಡಾಗ ಏನಾಗುತ್ತೆ, ಈ ಗ್ರಹಗಳ ಸಂದರ್ಭ ನಮ್ಮ ಅಳಿವು ಉಳಿವಿನ ನಿರ್ದಿಷ್ಟವಾದಂತಹ ಒಂದು ರೂಪರೇಷೆಗಳನ್ನು ಕಟ್ಟಿಕೊಡುವಂಥ ಈ ಪಂಚಭೂತಗಳೇನಿದೆ, ಇವುಗಳ ಮೇಲಿನ ಈ ಗ್ರಹಗಳ ಪರಿಣಾಮ, ಆ ಟೈಮ್ ಕ್ಯಾಪ್ಸೂಲ್ನಲ್ಲಿ ನಡೆಯಬಹುದಾದಂಥ ಪರಿಣಾಮ, ಇವೆಲ್ಲ ಸೇರಿದಾಗ ಏನಾಗುತ್ತೆ, ಇಂಡಿವಿಜುವಲಿ ಅಥವಾ ರಾಜ್ಯಕ್ಕೆ ಅಥವಾ ದೇಶಕ್ಕೆ ಅಥವಾ ಜಗತ್ತಿನ ಮಟ್ಟಿಗೆ ಇದು ಏನು ತನ್ನದೇ ಆದಂಥ ಪರಿಣಾಮವನ್ನು ಕೊಡ್ತಾ ಹೋಗುತ್ತೆ. 2024 ಭಾರತೀಯರಾಗಿ ನಾವು ಎಚ್ಚರದಲ್ಲಿ ಇರಬೇಕಾದಂಥ ಸಂದರ್ಭ ಏನು ಅಂದರೆ, ಮೋದಿಯವರು ಬಹಳ ಗಂಡಾಂತರದಲ್ಲಿರ್ತಾರೆ, ಅವರ ಜೀವಕ್ಕೆ ಬಹಳ ದೊಡ್ಡ ತೊಂದರೆ ಇದೆ. ಯಾಕೆ ಅಂತಂದರೆ ಆ ರೀತಿಯ ಒಂದು ಚೌಕಟ್ಟಿನಲ್ಲಿ ಇವತ್ತು 2024ನ ರಾಹು ಅವರನ್ನು ಕಾಡಲಿಕ್ಕೆ ರೆಡಿಯಾಗಿ ನಿಂತಿದ್ದಾನೆ. ಯಾಕೆಂದರೆ ನಿರಂತರವಾದಂಥ ಶನೈಶ್ಚರ ಮತ್ತು ರಾಹುವಿನ ನಡುವಿನ ದ್ವಿಧಾದಶ ಅಂಶ ಅದು ಮೋದಿಯವರಿಗೆ ಬಹಳ ದೊಡ್ಡ ಗಂಡಾಂತರವನ್ನು ತರುವಂಥ ಒಂದು ಸಂದರ್ಭವನ್ನು ನಿರ್ಮಿಸ್ಕೊಡ್ಬೋದು. ಹಾಗೆ ಬೈಡನ್ ಮುಂದಿನ ಎಲೆಕ್ಷನನ್ನು ಎದುರಿಸಬಹುದಾದಂಥದ್ದು ಅವರ ಜಾತಕದ ಕೇತುವಿನ ಕಾರಣಕ್ಕಾಗಿ ಮತ್ತೊಂದು ಎಲೆಕ್ಷನಿಗೆ ನಿಲ್ಲುವಂಥ ಸಂದರ್ಭ ಅವರಿಗೆ ಬರುತ್ತೆ ಅನ್ನುವಂಥದ್ದನ್ನು ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ನಿಂತರೂ ಕೂಡ ಸೋಲುವಂಥದ್ದಕ್ಕೆ ಅನೇಕ ರೀತಿಯ ದಟ್ಟವಾದಂತಹ ಒಂದು ಬೆಳವಣಿಗೆ ಅಲ್ಲಿ ನಡೆಯುತ್ತೆ. ಹಾಗೆ ನಾವು ತಗೊಂಡ್ರೆ ಪುಟಿನ್
ಅವರಿಗೆ ತುಂಬಿರುವಂತಹ ಏನಿದೆ ಅನಾರೋಗ್ಯ ಏನಿದೆ ಅವರನ್ನು ಬಹಳ ಒಂದು ಡೇಂಜರ್ ಪಾಯಿಂಟ್ನಲ್ಲಿ ಈಗಾಗಲೇ ಅವರು ಭಾಳ ದೊಡ್ಡ ಅನಾರೋಗ್ಯದ ಸಂದರ್ಭದಲ್ಲಿದ್ದಾರೆ. ಹಾಗಾದರೆ 24ರ ಸಂದರ್ಭದಲ್ಲಿ ಅದು ಯಾವ ರೀತಿಯಲ್ಲಿ ಅವರ ಆರೋಗ್ಯದ ಮೇಲೆ ಅದು ಪರಿಣಾಮವನ್ನು ಕೊಡುತ್ತೆ ಅಂತಂದರೆ, ನಾವು ಏನಿವತ್ತು ರಾಹುವನ್ನು ಮತ್ತೆ ಗಮನಿಸ್ತಾ ಇದ್ದೇವೆ, ರಾಹುವಿಗೆ ಮತ್ತು ಶನೈಶ್ಚರನಿಗೆ ದ್ವಿದಾದಶ ಅಂಶದ ವಿಚಾರ ಅಲ್ಲದೆ ಹೋದರೂ ಕೂಡ ರಾಹು 2024ರಲ್ಲಿ ಪುಟಿನ್ಗೆ ದೊಡ್ಡ ರೀತಿಯ ಗಂಡಾಂತರವನ್ನು ತರುವಂಥ ಒಂದು ಸಂದರ್ಭ ಇದೆ. ಹಾಗೆಯೇ ನಾವು ಭಾರತ ಮತ್ತು ಪಾಕಿಸ್ತಾನದ ಯುದ್ಧವನ್ನು ನಾವು ನಿರೀಕ್ಷೆ ಮಾಡೋ ಹಾಗಿಲ್ಲ. ಆದರೆ ಭಾರತದ ಒಳಗೆಯೇ, ಭಾರತದ ವೇದಿಕೆಯಲ್ಲೇ ನಮ್ಮಲ್ಲಿಯೇ ನಡೆಯಬಹುದಾದಂಥ ದೊಡ್ಡ ಪ್ರಮಾಣದ ಒಂದು ಯುದ್ಧವೋ ಅಥವಾ ಭಯೋತ್ಪಾದಕ ಕೃತ್ಯವೋ ಇಂಥದ್ದು ನಡೆಯೋದಕ್ಕೆ, ಅಥವಾ ಕ್ಯಾಲಿಫೋರ್ನಿಯಾದಂತಹ ಸಂದರ್ಭದಲ್ಲಿ, ಕ್ಯಾಲಿಫೋರ್ನಿಯಾದಂಥ ಏರಿಯಾಗಳಲ್ಲಿ, ಕಾಬೂಲ್ನಂಥ ಏರಿಯಾದಲ್ಲಿ, ಅಥವಾ ಭಾರತದಂಥ ನೇಪಾಳದ ಗಡಿಯ ಸಂದರ್ಭದಲ್ಲಿ ಇಲ್ಲೆಲ್ಲ ತೀವ್ರತಮವಾದಂತಹ ಭೂಕಂಪನ, ಕಂಡು ಕೇಳರಿದಂಥ ಒಂದು ನಾಶಕ್ಕೆ ಕಾರಣ ಆಗುವಂಥ ಭೂಕಂಪನ ಆಗುವಂಥದ್ದಕ್ಕೆ ಸಾಧ್ಯತೆ ಇದೆ. ಯಾವಾಗಲೂ ಎಲ್ಲಿ ಶನೈಶ್ಚರ ತನ್ನ ಸ್ವಂತ ಮನೆಯಲ್ಲಿದ್ದಾಗ ಪ್ರಬಲವಾದಂಥ ಶಕ್ತಿಯನ್ನು ಪಡಿತಾನೆ, ಆದರೆ ಅದು ಒಳಿತಿಗೆ ಹೋಗಬೇಕಾದಂಥ ಒಂದು ಸುಸಂದರ್ಭವನ್ನು ನಿರ್ಮಿಸ್ಕೊಡುತ್ತೆ. ಆದರೆ ಅವನಿಗೆ ಹೊಂದಿಕೊಂಡೆ ಮೀನರಾಶಿಯಲ್ಲಿ, ಜಲತತ್ವದಲ್ಲಿ ಸರ್ಪ ಇದ್ದಾಗ, ರಾಹು ಇದ್ದಾಗ ಶನೈಶ್ಚರ ಏನಾಗ್ತಾನೆ, ದೊಡ್ಡ ಪ್ರಮಾಣದ ಒಂದು ಡಿಸ್ಟರ್ಬೆನ್ಸಿಗೆ ತನ್ನನ್ನು ತಾನು ಒಳಗೊಳ್ಳುವಂಥ ಬರುವ ಕಾರಣಕ್ಕಾಗಿ ಜಾಗತಿಕವಾದಂತಹ ಸಂದರ್ಭದಲ್ಲಿ ದೊಡ್ಡ ರೀತಿಯ ಯುದ್ಧಕ್ಕೆ ಅಥವಾ ದೊಡ್ಡ ರೀತಿಯ ನಾಶಕ್ಕೆ ಅಥವಾ ಪ್ರಮುಖರ ಸಾವಿಗೆ ಕಾರಣವಾಗಬಹುದಾದಂತಹ, ಅಥವಾ ಪ್ರಮುಖರು ತಮ್ಮ ಒಂದು ಏನು ಅಧಿಕಾರದ ಒಂದು ಚುಕ್ಕಾಣಿಯನ್ನು ಹಿಡ್ಕೊಂಡು ಮುಂದೆ ಸಾಗ್ತಾ ಇರುವಂಥ ಸಂದರ್ಭ ಇತ್ತು, ಅದರಿಂದ ವಿಮುಖರಾಗುವ ಅಥವಾ ಚುನಾವಣೆಯಲ್ಲಿ ಸೋಲುವಂಥ ಸಂದರ್ಭ. ಮೋದಿಯವರಿಗೆ ಚುನಾವಣೆಯಲ್ಲಿ ಸೋಲುವಂಥ ಸಂದರ್ಭ ಬರೋದಿಲ್ಲ. ಯಾಕೆ ಅಂತಂದರೆ ವಿಶಿಷ್ಟವಾದಂಥ ಒಂದು ಶುಕ್ರನ ಸಂಯೋಜನೆ ಅವರ ಜಾತಕದಲ್ಲಿರೋದ್ರಿಂದ ಶನೈಶ್ಚರನ ಕಾಟ ಇರುವಾಗಲೇ ಕೂಡ ಅವರು ಏನಾಗಿದ್ದಾರೆ, 2 ಲೋಕಸಭಾ ಎಲೆಕ್ಷನನ್ನು ಅವರು ಗೆದ್ದಿದ್ದಾರೆ. ಹಾಗಾದರೆ ಅವರಿಗೆ ಇರುವಂಥದ್ದೇನು, ಅವರು ತೀವ್ರ ಮಟ್ಟದ ಒಂದು ಭಯೋತ್ಪಾದಕರ ಪಾಸಿಬಿಲಿಟಿ ಇರುವಂತಹ ದಾಳಿಯಿಂದ ತಪ್ಪಿಸ್ಕೊಳ್ಬೇಕಾದಂಥದ್ದನ್ನು ಅವರು ನೋಡಬೇಕಾಗತ್ತೆ. ಹಾಗಾದರೆ ತಪ್ಪಿಸ್ಕೊಳ್ಳುವಂಥದ್ದು ಹಾಗೆ ಸಾಧ್ಯ ಇರ್ತದ? ನಮಗೆ ಬೇಕಾದ ರೀತಿಯಲ್ಲಿ ತಪ್ಪಿಸ್ಕೊಳ್ಳುವಂಥದ್ದಕ್ಕೆ ಏನು ಹಾಗಾದರೆ ನಾವು ಮಾಡಬಹುದು? ಸೆಕ್ಯುರಿಟಿ ವ್ಯವಸ್ಥೆಯನ್ನು ಭದ್ರ ಮಾಡ್ಕೊಳ್ಬಹುದು. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಯಾವ ಸೆಕ್ಯುರಿಟಿ ಅಂಶಗಳು ಕೂಡ ಎಲ್ಲ ಸಂದರ್ಭದಲ್ಲಿ ಅಪಾಯಕ್ಕೆ ಬೇಕಾದಂಥ ಪ್ರೂಫನ್ನು ಒದಗಿಸೋದಿಲ್ಲ. ಅದು ಡೇಂಜರ್ ಇದ್ದೇ ಇರುತ್ತೆ. ಈ ಕ್ಷಣದಲ್ಲಿ ಏನೋ ಒಂದು ತಪ್ಪೋಯ್ತು ಅಂತಾದರೆ ಅದು ಅಕಸ್ಮಾತ್ತಾಗಿ ತಪ್ಪಿದೆ ಹೊರತು ನಮ್ಮ ಕಾರಣದ ಎಲ್ಲ ರೀತಿಯ ಭದ್ರತಾ ಒಂದು ಸೆಕ್ಯುರಿಟಿಯನ್ನು ಕೊಡುವಂಥ ವಿಚಾರದ ಚಾಕಚಕ್ಯತೆಯಿಂದ ಇದ್ದಿದ್ದರೂ ಕೂಡ ಯಾವುದೋ ಒಂದು ಸಣ್ಣ ಸಂದರ್ಭದ ಒಂದು ಬ್ರೀಚ್, ಆ ಸೆಕ್ಯುರಿಟಿ ಬ್ರೀಚ್ ಆಗಿಬಿಟ್ರೆ ದೊಡ್ಡ ರೀತಿಯ ಅಪಾಯವನ್ನು ಎದುರಿಸಬೇಕಾದಂಥ ಸಂದರ್ಭ ಇದೆ. ನೋಡಿ, ಅವರಿಗೆ ಕಳೆದ ಕರ್ನಾಟಕ ಸಂದರ್ಭದ ಎಲೆಕ್ಷನ್ನಲ್ಲಿ ಬಹಳಷ್ಟು ಮೋದಿಯವರು ಏನು ಮಾಡಿದರು, ಪ್ರಚಾರ ಮಾಡಿದರು, ಕರ್ನಾಟಕದಲ್ಲಿ ಕ್ಯಾಂಪೇನ್ ನಡೆಸಿದರು. ಆದರೂ ಕ್ಯಾಂಪೇನ್ ಮಾಡಿದರೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂತು, ಕಂಡು ಕೇಳರಿಯದಷ್ಟು ಸೀಟುಗಳನ್ನು ಅದು ಗೆದ್ದುಕೊಂಡು ಅದು ತನ್ನ ಒಂದು ಸುಪೀರಿಯಾರಿಟಿಯನ್ನು ಸ್ಥಾಪಿಸ್ತು. ಹಾಗಾದರೆ ಮೋದಿಯಲ್ಲಿ ಅಷ್ಟರ ಮಟ್ಟಿಗೆ ಫೇಲ್ ಆದರೆ ಅವರಿಗೆ ಅವರ ಗುರುಗಳು ಹೇಳ್ತಾರೆ, ನೀನು ಒಂದು ಪ್ರದೇಶಕ್ಕೆ ಹೋಗಿದ್ದೆ, ನಾನು ಈಗ ಆ ಹೆಸರುಗಳನ್ನೆಲ್ಲ ಹೇಳೋದಿಲ್ಲ, ಆ ಪ್ರದೇಶದ ಹತ್ತಿರದ ಈಶ್ವರನನ್ನು ನೀನು ಕಾಣದೆ ಹೋಗಿದ್ದರಿಂದಾಗಿ ನೀನು ಈ ತೊಂದರೆಯನ್ನು ಎದುರಿಸಿದೀಯಾ, ಮುಖಭಂಗಕ್ಕೆ ಒಳಗಾಗಿದ್ದೀಯಾ ಅನ್ನುವಂಥದ್ದು ಒಂದು ಸೂಚನೆಯನ್ನು ಅವ್ರಿಗೆ ಕೊಡ್ತಾರೆ. ಹಾಗಾದರೆ ಮೋದಿ ಎಲ್ಲ ಸಂದರ್ಭಗಳಲ್ಲೂ ಎಲ್ಲಿ ದೇವತೆ ಇದೆಯೋ, ಎಲ್ಲಿ ದೇವರಿದೆಯೋ ಅಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳುವಂಥ ಒಂದು ಸಂದರ್ಭ ಇದ್ದಾಗಲೂ ಯಾಕೆ ಈ ತಪ್ಪನ್ನು ಮಾಡಿದ್ರು? ಸ್ಟಾರ್ಗಳದನ್ನು ಮಾಡುತ್ತೆ ಅನ್ನುವಂಥದ್ದು ಹಾಗಾದರೆ ನಿಶ್ಚಿತವೇ ಕೇಳಿದರೆ, ಆ ಸಂದರ್ಭದಲ್ಲಿ ಮೋದಿಯವರ ಜಾತಕದಲ್ಲಿ ನಡೀತಾ ಇರುವಂತಹ ಈ ಭುಕ್ತಿ ಮತ್ತು ದಶಾದಕ್ಕಿಂತ ಅಂತರ್ಭುಕ್ತಿ ಅಂತ ಒಂದಿರುತ್ತೆ. ಆ ಅಂತರ್ಭುಕ್ತಿ ಸರಿಯಾದದ್ದು ಇದ್ದಿರದೇ ಹೋಗಿದ್ದ ಕಾರಣಕ್ಕಾಗಿ ಕರ್ನಾಟಕದ ಸಂದರ್ಭದಲ್ಲಿ ಮುಖಭಂಗವನ್ನು ಎದುರಿಸಬೇಕಾದಂತಹ ಒಂದು ವಿಚಾರ ಅವರಿಗೆ ಎದುರಾಯಿತು. ಹಾಗಾದರೆ ಕಂಡು ಕೇಳಿರಿದಂಥ ಒಂದು ಸಕ್ಸಸ್ಸನ್ನು ಅವರು ಈಗ ಮೊನ್ನೆ ಪಂಚರಾಜ್ಯದ ಇದರಲ್ಲಿ ಅವರು ಏನು ಮಾಡಿದರು, ಯಶಸ್ಸನ್ನು ಗಳಿಸ್ಕೊಂಡ್ರು. ಹಾಗಾದರೆ ಅಲ್ಲಿ ಏನಾಯಿತು, ಆ ಅಂತರ್ಭುಕ್ತಿ ಚೇಂಜ್ ಆಯಿತು. ಹಾಗಾದರೆ ಮೋದಿ ಎದುರಿಸಬೇಕಾದಂಥ ತೊಂದರೆ ಎಲ್ಲಿದೆ?
ಅವರ ಜೀವದ ಮೇಲಿನ ಒಂದು ಅಪಾಯ ಏನಿದೆ ಅದು 2024ನಲ್ಲಿ ಬಹಳ ಎಚ್ಚರದಿಂದ ಅದನ್ನು ನಿಭಾಯಿಸಬೇಕು. ಹಾಗಾಗಿ ಈಗ ನಾನು ಒಟ್ಟಾರೆ ಹೇಳ್ತಾ ಇರುವಂಥದ್ದೇನು, 2024 ಜಗತ್ತಿನ ಅನೇಕ ನಾಯಕರ ಮೇಲೆ ತನ್ನದೇ ಆದಂಥ ಪ್ರಭಾವವನ್ನು ನೆಗೆಟಿವ್ ಹಂತದಲ್ಲಿ ಏನು ಮಾಡುತ್ತೆ ಅದು ಒದಗಿಸ್ತಾ ಆ ದೇಶಗಳ ಸಂದರ್ಭದ ಅವರ ಆಡಳಿತದ ಸಂದರ್ಭವನ್ನು ಮೊಟಕುಗೊಳಿಸುವಂಥ ಒಂದು ವಿಚಿತ್ರಕ್ಕೆ, ಮುಖ್ಯವಾಗಿ ಪುಟಿನ್, ಮುಖ್ಯವಾಗಿ ಬೈಡನ್ ಇವರು ತಮ್ಮ ಅಧಿಕಾರವನ್ನು ಕಳ್ಕೊಳ್ಳುವಂಥ ಒಂದು ಸಂದರ್ಭ ಬರ್ಬೋದು. ಚೀನಾದಲ್ಲಿಯೂ ಕೂಡ ಒಂದು ರೀತಿಯ ವಿಪ್ಲವ ವಿಚಾರ ಅಂದರೆ, ಯಾಕೆಂದರೆ ಕಂಡು ಕೇಳರಿಯದ ರೀತಿಯಲ್ಲಿ ನಾರ್ತ್ ಕೊರಿಯಾ ಮತ್ತು ಚೈನಾದ ನಡುವೆಯೇ ಒಂದು ಅಂತರ್ಕಲಹ ಬಂದು ಬಿಡಬಹುದು. ಅಂಥದ್ದಕ್ಕೆ ಸಾಕ್ಷಿಯಾಗುವ ರೀತಿಯಲ್ಲಿ ಕೇತು ತನ್ನದೇ ಆದಂಥ ದುಷ್ಟ ಹೆಡೆಯನ್ನು, ಆ ದುಷ್ಟ ಹೆಡೆ ಏಳೋದರಿಂದಾಗಿ ಜಗತ್ತಿಗೆ ಒಳ್ಳೆಯದಿದ್ದಿರಬಹುದು. ಆದರೆ ಚೈನಾಕ್ಕೆ ಮತ್ತು ಉತ್ತರ ಕೊರಿಯಾಕ್ಕೆ ಪರಸ್ಪರ ಅದು ಏನಾಗುತ್ತೆ, ವಿರುದ್ಧವಾದ ರೀತಿಯಲ್ಲಿ ಅದು ಅವರ ಒಳಿತಿಗೆ ಅದು ಏನು ಮಾಡುತ್ತೆ, ಕೆಟ್ಟದ್ದನ್ನೇ ಮಾಡುತ್ತೆ ಹೊರತು ಒಳ್ಳೆಯದನ್ನು ಮಾಡಲ್ಲ. ಹಾಗಾಗಿ ಇವನ್ನೆಲ್ಲ ಸೂಕ್ಷ್ಮವಾಗಿ ನಾನು ಏನು ಹೇಳ್ತಾ ಇದ್ದೇನೆ, ಜಗತ್ತಿನಲ್ಲಿ ನಾವು ನಿರೀಕ್ಷೆ ಮಾಡುವಂಥದ್ದು, ನಾನು ಹುಟ್ಟದಲ್ಲಿಂದನೂ ನಿರೀಕ್ಷೆ ಮಾಡ್ತಾ ಇದ್ದೇನೆ, ಏನು ಈ ಜಗತ್ತಿನಲ್ಲಿ ಶಾಂತಿ ಬರುತ್ತೆ. ನೀವು ಹುಟ್ಟದಲ್ಲಿಂದ ಕೇಳ್ತಾ ಇದ್ದಿರಬಹುದು, ಶಾಂತಿಗಾಗಿ ಈ ಜಗತ್ತು ತನ್ನ ಏನು ಹೆಜ್ಜೆಗಳನ್ನು ಇಡಿಸ್ತಾ ಇದೆ. ಹಾಗಾದರೆ ಆ ಶಾಂತಿ ಯಾಕೆ ಬರ್ತಾ ಇಲ್ಲ? ಶಾಂತಿ ಬರದೇ ಹೋದಂಥ ಸಂದರ್ಭದಲ್ಲಿಯೇ ಶಾಂತಿ ಬರಬಹುದು ಅನ್ನುವಂಥ ಆಶಾವಾದ ಇರುವಂಥದ್ದು ಒಂದು ಮಹತ್ವದ ಬೆಳವಣಿಗೆಗಳು ನಡೀತಾವಲ್ಲ, ಅದು ಕೂಡ ಇಲ್ಲಿ ನಾವು ಗಮನಾರ್ಹವಾಗಿ ನೋಡಲೇಬೇಕಾದಂಥದ್ದು ಮತ್ತು ಅದನ್ನು ನಮ್ಮ ಅರಿವಿಗೆ ತಂದುಕೊಡಲೇಬೇಕಾದಂಥದ್ದು. ಇಷ್ಟಾಗಿಯೂ ಜಗತ್ತು ವಿಸ್ತೃತವಾಗಿ ತನ್ನ ಸಮೃದ್ಧಿಯ ನೆಲೆಯಲ್ಲಿ ನಿಂತುಕೊಂಡಿದೆ ಅಂತ ಕೇಳಿದಾಗ ಅದು ನಿಂತುಕೊಳ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೋದು. ಹಾಗಾದರೆ ಇಂಥ ಅರ್ಥೈಸುವಿಕೆಯ ಹಿನ್ನೆಲೆಯಲ್ಲಿ ಮಂಗಳನೋ ಶನೈಶ್ಚರನೋ ರಾಹುವೋ ಮುಂತಾದ ಕೆಟ್ಟ ಗ್ರಹಗಳು, ಅಂದರೆ ಅವು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದನ್ನು ಮಾಡ್ತವೆ. ಕೆಟ್ಟ ಗ್ರಹಗಳು ಯಾಕೆ ಅಂತಂದರೆ ಕ್ರೂರ ಗ್ರಹಗಳು. ಈ ಮೂರೂ ಗ್ರಹಗಳು ತಮ್ಮಲ್ಲಿಯೇ ವಿಶಿಷ್ಟವಾದಂಥ ಒಂದು ನೆಗೆಟಿವ್ ಎನರ್ಜಿಯನ್ನು ಹೊರಹೊಮ್ಮಿಸುವಂಥ ಕಾಲದ ಘಟ್ಟ ಆಗಿರೋದ್ರಿಂದ 2024 ಪರ್ಟಿಕ್ಯುಲರ್ಲಿ ಜಾಗತಿಕವಾದಂಥ ಯುದ್ಧ, ನಮ್ಮ ರಾಷ್ಟ್ರದಲ್ಲಿ ಅಶಾಂತಿ ಹಾಗೂ ನಮ್ಮ ರಾಜ್ಯದಲ್ಲಿ ಬೇಕಿರದ ರೀತಿಯ ರಾಜಕೀಯವಾದಂಥದ್ದು. ಯಾಕೆಂದರೆ ಇವತ್ತು ನಾವು ರಾಜಕೀಯದ ಸಂದರ್ಭದಲ್ಲೇ ಎಲ್ಲದನ್ನೂ ನೋಡಬೇಕಾದಂಥದ್ದು ಅನಿವಾರ್ಯ ಆಗೋಗಿದೆ. ರಾಜಕೀಯ ಎಲ್ಲ ರೀತಿಯಲ್ಲಿ ಸರಿಯಾಗಿದೆಯೋ ಆಗ ದೇಶ ಸಮೃದ್ಧಿಯಲ್ಲಿ ಇರುತ್ತೆ ಅಂತ ನಾವು ಈಗ ಊಹಿಸಬಹುದಾದಂಥ ಒಂದು, ಯಾಕೆ ರಾಜಕೀಯ ಅನ್ನುವಂಥದ್ದು ಜಾತಿಯ ಮೇಲೆ ನಿಂತುಬಿಟ್ಟಿದೆಯೋ, ಭಾಷೆಯ ಮೇಲೆ ನಿಂತುಬಿಟ್ಟಿದೆಯೋ, ಅಥವಾ ಇನ್ಯಾವುದೋ ಒಂದು ನೆಗೆಟಿವ್ ಅಂಶಗಳ ಮೇಲೆ ರಾಜಕೀಯದ ಒಂದು ಗಟ್ಟಿತನ ನಿಂತ್ಕೊಂಡಿದೆ ಅಂತಾದರೆ ಅದು ಮನುಷ್ಯನ ಶಾಂತಿಗೆ ಯೋಗ್ಯವಾದಂಥ ಸ್ವರೂಪದಲ್ಲಿ ರಾಜಕೀಯ ಇದ್ದಿರೋದಿಲ್ಲ. ಅದು ಜಾತಿಯ ಹೊರತಾಗಿದೆ, ಧರ್ಮದ ಹೊರತಾಗಿದೆ. ರಾಜಕೀಯದ ಮುತ್ಸದ್ದಿಗಳನ್ನು ಆರಿಸಿ ತರುವಂತಹ ಜವಾಬ್ದಾರಿಯನ್ನು ಇಲ್ಲಿಯ ಜನ ವಹಿಸ್ತಾರೆ ಅನ್ನುವಂಥದ್ದಾದಾಗ ಮಾತ್ರ ನಾವು ಒಳಿತನ್ನು ನಿರೀಕ್ಷೆ ಮಾಡಬಹುದು. ಆದರೆ ಕಾಲದ ಘಟ್ಟದಲ್ಲಿ ಭಾರತ ಸ್ವಾತಂತ್ರ್ಯವನ್ನು ಪಡೆದಲ್ಲಿಂದನೂ ಏನಾಗ್ತಾ ಇದೆ, ನಾವು ನಿರೀಕ್ಷೆ ಮಾಡಿದಂತಹ ವಾತಾವರಣದಲ್ಲಿ ಇಲ್ಲಿಯ ರಾಜಕೀಯ ವೇದಿಕೆ ಕೆಲಸ ಮಾಡ್ತಾ ಇಲ್ಲ. ಹಾಗಾದರೆ ಇದಕ್ಕೇನು ಕಾರಣ? ಇದಕ್ಕೆ ಗ್ರಹಗಳೇ ಕಾರಣನ ಅಂತ ಕೇಳಿದಾಗ ಅವರವರ ಜಾತಕವನ್ನು ಪರಿಶೀಲಿಸಿದಾಗ ಈ ಎಲ್ಲ ಕಾಲಘಟ್ಟದ ನಾವು ಏನು ಒಂದು ವರ್ಷದ್ದು ಅಥವಾ ಒಂದು ಯುಗಾದಿಯಿಂದ ಶುರುವಾದಂಥ ಹೊಸ ವರ್ಷದ್ದು ಈ ಎಲ್ಲ ವಿಚಾರಗಳನ್ನು ಆ ವರ್ಷದ ನಾಯಕನ್ಯಾರು ಅನ್ನುವಂಥದ್ದನ್ನು ಗಮನಿಸ್ಕೊಂಡಾಗ ನಮಗೆ ತಿಳಿದು ಬರುವಂಥದ್ದು ಏನು, ಗ್ರಹಗಳ ಮೇಲೆ ನಮ್ಮ ಬದುಕಿನ ಸಂದರ್ಭದ ಒಳಿತುಗಳು ಅಥವಾ ಕೆಡುಕುಗಳು ಇರ್ತವೆ ಅನ್ನುವಂಥದ್ದನ್ನು ದೃಢೀಕರಿಸ್ಬೋದು. ಹಾಗಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಮ್ಮ ನಿರೀಕ್ಷೆ ಒಳಿತಿಗಾಗಿ ಇರಬೇಕು. ನಮ್ಮ ನಿರೀಕ್ಷೆ ಇದ್ದ ರೀತಿಯಲ್ಲಿಯೇ ನಮಗೆ ದೇವರ ಸಹಾಯ ಸಿಗಲಿ. ಆದರೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನುವಂಥದ್ದನ್ನು ಗ್ರಹಿಸಿಕೊಂಡಾಗ ಪ್ರಾಕೃತಿಕವಾದಂಥ ವಿಕೋಪವು ಹಾಗೂ ರಾಜಕೀಯವಾದಂಥ ವಿಕೋಪಗಳು ಮತ್ತು ಅನೇಕ ರೀತಿಯ ಬಡತನ ಇಂಥದ್ದನ್ನು ಎದುರಿಸಬೇಕಾದಂಥ ವಿಪ್ಲವಗಳು ನಮ್ಮ ದೇಶದಲ್ಲಂತೂ ನಾವು ಪರ್ಟಿಕ್ಯುಲರ್ಲಿ ಕಾಣಲೇಬೇಕಾಗತ್ತೆ. ಜಾಗತಿಕ ಸಂದರ್ಭದಲ್ಲೂ ಕೂಡ ನಾವು ಅದನ್ನು ನಿರ್ದಿಷ್ಟವಾಗಿ, ಯಾಕೆಂದರೆ ಈಗ ಜಗತ್ತು ಶಾಂತಿಯಿಂದ ಇದೆಯೋ ಕೇಳಿದಾಗ ಏನೋ ಒಂದು ರೀತಿಯ ವಿಪ್ಲವ ಯುರೋಪ್ದಂತಹ ಭೂಪ್ರದೇಶದಲ್ಲಿ ನಡೆಯೋದಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನು ಪ್ರಮುಖವಾಗಿ ಇದೇ ಮಂಗಳನೇ ಅದನ್ನು ಸೂಚಿಸ್ತಾ ಇದ್ದಾನೆ.
ಯಾಕೆ ಮಂಗಳ ಸೂಚಿಸ್ತಾ ಇದ್ದಾನೆ ಅಂತಂದರೆ, ಮಂಗಳ ಯಾವಾಗ ತನ್ನ ಪರಿಧಿಯನ್ನು ಚಂದ್ರನ ಜೊತೆಗೆ ಅಥವಾ ಗುರುವಿನ ಜೊತೆಗೆ ಹೊಂದಿಸ್ಕೊಳ್ತಾನೋ ಆಗ ಶಾಂತತೆಗೆ ಒಂದು ಶಾಂತಿಯ ಬಗೆಗಾಗಿನ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ ಅದು ಇರದೇ ಹೋದಾಗ, ಮಂಗಳ ಮತ್ತು ಶನೈಶ್ಚರ್ಯೇ ಪ್ರಧಾನರಾದಾಗ ಈ ಜಗತ್ತು ಅನೇಕ ರೀತಿಯ, ಅಥವಾ ಈ ಜಗತ್ತಿರಲಿ, ನಮ್ಮ ದೇಶ ಇರಲಿ ಅಥವಾ ರಾಜ್ಯ ಇರಲಿ, ಅನೇಕ ರೀತಿಯ ಈ ನಾಶವೋ ಅಥವಾ ಅಶಾಂತಿಯೋ ಅಥವಾ ವಿಪ್ಲವಗಳೋ ಈ ರೀತಿಯ ವಿಚಾರಕ್ಕೆ ಅದು ತುಂಬಿಕೊಡುತ್ತೆ. ಅದಕ್ಕೆ 2024 ತನ್ನ ವೇದಿಕೆಯನ್ನು ಕೆಟ್ಟದರ ಬಗೆಗಾಗಿಯೇ ಹೆಚ್ಚು ತನ್ನ ಇನ್ಕ್ಲಿನೇಷನನ್ನು ತೋರಿಸ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಆದರೆ ನನ್ನ ನಾಲಿಗೆಯನ್ನು ಮೀರಿ ಇವೆಲ್ಲ ಈ ಅಶಾಂತಿಗಳು ಇರದೇ ಸುಭಿಕ್ಷದಿಂದ, ಶಾಂತಿಯಿಂದ ಮತ್ತು ಎಲ್ಲ ರೀತಿಯ ಸೌಹಾರ್ದತೆಯೊಂದಿಗೆ ಇಡೀ ಜಗತ್ತು, ನಮ್ಮ ದೇಶ, ನಮ್ಮ ರಾಜ್ಯ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಖಂಡಿತ ಗುರುಜಿ. ಗ್ರಹಗತಿಗಳು ಯಾವ ರೀತಿ ಜಾಗತಿಕ ಮಟ್ಟದಲ್ಲಿ ಪರಿಣಾಮ ಬೀರಲಿವೆ ಅನ್ನೋದನ್ನು ತಿಳಿಸಿಕೊಟ್ರಿ. ಧನ್ಯವಾದ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.